ಇನ್ನು ಕೆಲವೇ ದಿನದಲ್ಲಿ ಚುನಾವಣೆಗೆ ಹೋಗ್ತಿರ್ತಕ್ಕಂತಹ ಬಿಹಾರದ ರೋಚಕ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಸ್ನೇಹಿತರೆ, ನನ್ನ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರುಗಳು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಚುನಾವಣೆಗೆ ಇನ್ನೊಂದು ವಾರ ಇದೆ ಅಷ್ಟೇ. 14ನೇ ತಾರೀಕಿಗೆ ರಿಸಲ್ಟ್ ಕೂಡ ಬಂದ್ಬಿಡುತ್ತೆ. ಒಂದು ಕಡೆಗೆ BJP ನಿತೀಶ್ ಅವರ NDA, ಮತ್ತೊಂದು ಕಡೆಗೆ ತೇಜಸ್ವಿ ಮತ್ತು ರಾಹುಲ್ ಅವರ ಮಹಾಗಠಬಂಧನ್ ಯುದ್ಧಕ್ಕೆ ಅಣಿಯಾಗಿ ನಿಂತಿವೆ. ಆದರೆ ಈ ಇಂಟರೆಸ್ಟಿಂಗ್ ಯಾಕಂದರೆ ಗೊತ್ತಾ, ಇಲ್ಲಿ ಯುದ್ಧಕ್ಕೆ ರೆಡಿಯಾಗಿರೋದು ಈ ಮಹಾಗಠಬಂಧನ್ ಅವರು NDA ಮೇಲಲ್ಲ, ಒಬ್ಬರನ್ನೊಬ್ಬರು ಹೇಗೆ ಮುಳುಗಿಸ್ಬೇಕು ಅಂಥೇಳಿ, ಒಬ್ಬರನ್ನೊಬ್ಬರು ಹೇಗೆ ಪರ್ಮನೆಂಟಾಗಿ ಮುಗಿಸ್ಬೇಕು ಅಂಥೇಳಿ. ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಮೇಲೆ ಕತ್ತಿ ಮಸಿತಾವ್ರೆ, ಏನಾನ ಮಾಡಿ ಕಾಂಗ್ರೆಸ್ಸನ್ನು ಮುಗಿಸ್ಬೇಕು ಅಂತೇಳಿ. ರಾಹುಲ್ ಗಾಂಧಿ ತೇಜಸ್ವಿ ಮೇಲೆ ಕತ್ತಿ ಮಸಿತಾವ್ರೆ, ಹೇಗಾದರೂ ಮಾಡಿ RJD ಮುಗಿಸ್ಬೇಕು ಅಂತೇಳಿ. ಇದಕ್ಕೆ ಕಾರಣ ಇಲ್ಲದೆ ಇಲ್ಲ ನೋಡಿ, ಇದು ಲಾಂಗ್ ಸ್ಟ್ರಾಟಜಿ. RJD ಏನಾದ್ರೂ ಬಿಹಾರಲ್ಲಿ ಸ್ಟ್ರಾಂಗಾಗಿ ಇರಬೇಕು ಅಂತೇಳಿದರೆ ಕಾಂಗ್ರೆಸ್ಸು ಅಲ್ಲಿ ನಿರ್ನಾಮ ಆಗಬೇಕು. ಅದೇ ರೀತಿ ಕಾಂಗ್ರೆಸ್ಗೆ ತಮ್ಮ ಹಳೇ ಲೀಗಸಿ ಏನು ತುಂಬ ಸ್ಟ್ರಾಂಗ್ ಆಗಿದ್ರು ಮುಂಚೆ, ಆ ಲೀಗಸಿ ವಾಪಸ್ ಬರಬೇಕು ಅಂತೇಳಿದ್ರೆ ಲಲ್ಲು ಪ್ರಸಾದ್ ಯಾದವ್ ಪಕ್ಷ RJD ನಾಮಾವಶೇಷ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಇಬ್ಬರ ಕೋರ್ ವೋಟ್ ಬ್ಯಾಂಕ್ ಕೂಡ ಒಂದೇ. ಹಾಗಾದರೆ ಒಟ್ಟಿಗೆ ಹೋಗೋದಕ್ಕೆ ಸಮಸ್ಯೆ ಏನು? ಇದೇ ಇಲ್ಲಿನ ಇಂಟ್ರೆಸ್ಟಿಂಗ್ ಪಾಯಿಂಟ್. ಯಾವುದೇ ಕಾರಣಕ್ಕೂ RJD ಮತ್ತು ಕಾಂಗ್ರೆಸ್ ಒಟ್ಟಿಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇಬ್ಬರು ಮಹತ್ವಾಕಾಂಕ್ಷಿಗಳು. ಒಂದು ಕಡೆಗೆ ಲಲ್ಲು ಪ್ರಸಾದ್ ಯಾದವ್ ತೇಜಸ್ವಿ ಯಾದವ್, ಮತ್ತೊಂದು ಕಡೆಗೆ ರಾಹುಲ್ ಗಾಂಧಿ, ಬಹಳ ಮಹತ್ವಾಕಾಂಕ್ಷಿಗಳು. ಹಾಗಾಗಿ ಏನಾಗೋಗಿದೆ ಅಂದರೆ ಇಬ್ಬರಿಗೂ ಈ ಚುನಾವಣೆ ಸೋತರೂ ಪರವಾಗಿಲ್ಲ, ಭವಿಷ್ಯದಲ್ಲಿ ಇನ್ನೊಂದು ಪಕ್ಷ ಉಳಿಬಾರ್ದು. ನೋಡಿ RJD ಏನೇನು ಮಾಡ್ತು ಕಾಂಗ್ರೆಸ್ಗೆ ಅಂತೇಳಿ. ಈ ಚುನಾವಣೆಯಲ್ಲಿ ಎಷ್ಟು ಅವಮಾನ ಮಾಡ್ತು ಅಂತ ಹೇಳಿದ್ರೆ ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ಗೆ, ಅವ್ರ ಉದ್ದೇಶ ಅವರಾಗವರೇ ಕಾಂಗ್ರೆಸ್ ಅವ್ರಿಗೆ ಕಿತ್ಕೊಂಡು ಹೊರಟೋಗ್ಬಿಡ್ಬೇಕು. ಈ ಚುನಾವಣೆಯಲ್ಲಿದ್ದರೂ ಬರ್ತಿರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ಸು RJDನ ಬಿಟ್ಬಿಟ್ಟು ಅವರಾಗವರೇ ಆಚೆ ಕಡೆಗೆ ಹೋಗ್ಬಿಡ್ಬೇಕು. ಅದಕ್ಕೆ ನಾನು ಎಷ್ಟು ಅವಮಾನ ಮಾಡಿದ್ರು ಅಂದರೆ ನೋಡಿ, ಕಳೆದ ಚುನಾವಣೆಯಲ್ಲಿ 2020ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 70 ಸೀಟ್ ಕೊಟ್ಟಿದ್ದರು. ಈ ಸರಿ ಕೊಟ್ಟಿರೋದು ಕೇವಲ 61. ಅದು ಹಾಳಾಗಲಿ, ಆ 61 ಸೀಟ್ ಇತ್ತಲ್ಲ, ಅದರಲ್ಲಿ ಕಾಂಗ್ರೆಸ್ ಅವರು RJD ಮೇಲೆ ಒಂದಷ್ಟು ಜನ ನಿಂತ್ಕೊಂಡಿದ್ರು, ಸುಮಾರು 10 ಸೀಟಲ್ಲಿ. RJD ಅವರು ಕಾಂಗ್ರೆಸ್ ಕ್ಷೇತ್ರಗಳಲ್ಲಿ ಒಂದು 10 ಜನ ನಿಂತ್ಕೊಂಡಿದ್ರು. ಲಾಲು ಪ್ರಸಾದ್ ಯಾದವ್ ಮತ್ತು ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಮೇಲೆ ಪ್ರೆಜರ್ ತೊಗೊಂಬಂದು ಯಾರ್ಯಾರು ಕಾಂಗ್ರೆಸ್ ಅವರು RJD ಮೇಲೆ ನಿಂತಿದ್ರಲ್ಲ ಅವರೆಲ್ಲರನ್ನೂ ವಿಡ್ರಾ ಮಾಡಿಸಿದ್ರು ನಾಮಿನೇಷನ್ನು. ಆದರೆ RJD ಅವರು ಏನು ಕಾಂಗ್ರೆಸ್ ಮೇಲೆ ನಿಂತಿದ್ದಾವಲ್ಲ, ಅದು ಇಲ್ಲಿವರೆಗೂ ಒಂದು ಕೂಡ ವಿಡ್ರಾ ಆಗಿಲ್ಲ. ಅದರಲ್ಲಿ ಅನೇಕ ಕ್ಷೇತ್ರಗಳು ಕಾಂಗ್ರೆಸ್ನ ಬಾಹುಳ್ಯ ಇರ್ತಕ್ಕಂಥ ಕ್ಷೇತ್ರಗಳು. 2 ಕ್ಷೇತ್ರ ಈಗ ಅಟ್ ಪ್ರೆಸೆಂಟು ಕಾಂಗ್ರೆಸ್ನ MLA ಇರ್ತಕ್ಕಂಥವು. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿಗೆ ಕೊಟ್ಟಿರೋದು 61, ಅದರಲ್ಲಿ 10ರಲ್ಲಿ ಮತ್ತೆ ಫ್ರೆಂಡ್ಲಿ ಫೈಟು, ಅಂದರೆ ಕಾಂಗ್ರೆಸ್ಗೆ ಉಳಿಯೋದು ಕೇವಲ 51 ಸೀಟು. 70 ಸೀಟಾಗಿ ಇದ್ದಾಗಲೇ 19 ಸೀಟ್ ಗೆದ್ದಿದ್ರು. ಇನ್ನು 51ರಲ್ಲಿ ಇನ್ನೆಷ್ಟು ಗೆಲ್ತಾರೆ? ಆ ಚುನಾವಣೆಗೂ ಈ ಚುನಾವಣೆಗೂ ಕಂಪೇರ್ ಮಾಡಿದ್ರೆ ಆ ಚುನಾವಣೆಯಲ್ಲಿ ಏನಾಗಿತ್ತು ಅಂದರೆ ಕಾಂಗ್ರೆಸ್ಗೆ ಈ ರೀತಿ RJD ಜೊತೆ ಕಿತ್ತಾಟ ಇರಲಿಲ್ಲ. ತೇಜಸ್ವಿ ರಾಹುಲ್ ಗಾಂಧಿ ಒಟ್ಟಿಗೆ ಇದ್ದರು. ಜೊತೆಗೆ JDUನಲ್ಲಿ ಪ್ರಾಬ್ಲಮ್ ಇತ್ತು, NDAನಲ್ಲಿ ಪ್ರಾಬ್ಲಮ್ ಇತ್ತು. JDU ಎಗನೆಸ್ಟ್ ಆಗಿ ಚಿರಾಗ್ ಪಾಸ್ವಾನ್ ನಿಂತಿದ್ರು. ಸುಮಾರು 40 ಕಡೆ ಕ್ಯಾಂಡಿಡೇಟ್ಗಳನ್ನ ಹಾಕ್ಬಿಟ್ಟಿದ್ರು. JDU ಎಲ್ಲೆಲ್ಲಿ ನಿಂತಿದೆ ಅಲ್ಲೆಲ್ಲ ಚಿರಾಗ್ ಪಾಸ್ವಾನ್ ನನ್ನ ಉದ್ದೇಶ ಒಂದೇ ನಿತೀಶ್ ಕುಮಾರ್ ಸೋಲಿಸೋದು ಅಂತೇಳಿ ಅಲ್ಲಿ ಕ್ಯಾಂಡಿಡೇಟ್ಗಳು ಹಾಕ್ಬಿಟ್ಟಿದ್ರು. ಇಷ್ಟೆಲ್ಲ ಇದ್ರೂ ಕೂಡ ಕಾಂಗ್ರೆಸ್ ಗೆಲ್ಲಕ್ಕಾಗಿದ್ದು 70ರಲ್ಲಿ ಕೇವಲ 19. ಈ ಸರಿ RJDನೇ ಉಲ್ಟಾ ಹೊಡಿತಾ ಇದೆ. ಜೊತೆಗೆ NDA ವಿಪರೀತ ಸ್ಟ್ರಾಂಗಾಗಿ ಒಟ್ಟಿಗೆ ನಿಂತುಬಿಟ್ಟಿದ್ದಾರೆ. ಇವತ್ತು ನಿತೀಶು, BJP, ಚಿರಾಗ್ ಪಾಸ್ವಾನು, ಮಾಂಜಿ, ಕುಶ್ವಾಹ ಎಲ್ಲ ಒಟ್ಟಿಗೆ ಒಂದು ಸಿಂಗಲ್ ಫೋರ್ಸ್ ಥರ ನಿಂತುಬಿಟ್ಟಿದ್ದಾರೆ. ಇನ್ನೆಷ್ಟು ಸೀಟು ಗೆಲ್ಲಕ್ಕೆ ಸಾಧ್ಯ ಕಾಂಗ್ರೆಸ್ ಈ ಸರಿ? CPI ಕೂಡ ಕಾಂಗ್ರೆಸ್ ಎಗನೆಸ್ಟಾಗಿ ಕ್ಯಾಂಡಿಡೇಟ್ಗಳನ್ನ ಹಾಕಿದೆ. ಇದಿಷ್ಟೇ ಅವಮಾನ ಅಲ್ಲ ತೇಜಸ್ವಿ ರಾಹುಲ್ ಗಾಂಧಿಗೆ ಮಾಡಿದ್ದು. ಮತ್ತು VIP ಅದಂಥ ಸಣ್ಣ ಪಕ್ಷ ರೀ, ಆ VIP ಪಕ್ಷದ ಮುಖೇಶ್ ಸೈನಿನ ಡೆಪ್ಟಿ CM ಅಂತ ಹೇಳಿ ಕಾಂಗ್ರೆಸ್ ಕೂಡ ಒಪ್ಕೊಂಡ್ಬಿಟ್ಟಿದೆ. ಹಾಗಾದರೆ ಇನ್ನೊಂದು ದೊಡ್ಡ ಪಕ್ಷ ಕಾಂಗ್ರೆಸ್ಗೆ ಡೆಪ್ಟಿ CM ಇಲ್ಲ. ಇನ್ನೆಂಥ ಅವಮಾನ ರೀ. RJD ಅವರು ಮುಖ್ಯಮಂತ್ರಿ ಅಂತೆ ಮಹಾಗಠಬಂಧನ್ ಗೆದ್ದರೆ, ಸಣ್ಣ ಪಾರ್ಟಿ VIPಯ ಮುಖೇಶ್ ಸೈನಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತೆ, ಕಾಂಗ್ರೆಸ್ಗೆ ಚಿಪ್ ಅಂತೆ. ಈ ಅವಮಾನ ತಡ್ಕೊಳ್ಳೋಕ್ಕಾಗ್ದೇನೆ ರಾಹುಲ್ ಗಾಂಧಿ ಬಿಹಾರಕ್ಕೆ ಕಾಲೇ ಇಡಲಿಲ್ಲ. ಸೆಪ್ಟೆಂಬರ್ 1 ಆದಮೇಲೆ ನೋಡಿ 2 ತಿಂಗಳಾಯಿತು. ಸೆಪ್ಟೆಂಬರ್ 1 ಏನು ಅಧಿಕಾರ ಯಾತ್ರೆಯ ಕಡೆ ದಿವಸ ಇತ್ತು, ಸಮಾರೋಪ ಇತ್ತು, ಅದನ್ನು ಅಟೆಂಡ್ ಆಗಿದ್ದೇ ಲಾಸ್ಟು. ಸೆಪ್ಟೆಂಬರ್, ಅಕ್ಟೋಬರ್ 2 ತಿಂಗಳಾಯಿತು.
ಇವತ್ತು ನಾಳೆನೋ ಕಾಲಿಡ್ತಾರೆ ಅಂತಕ್ಕಂಥ ಸುದ್ದಿ. ಅಂದರೆ ಇಷ್ಟು ದೊಡ್ಡ ರಾಜ್ಯ, ಇಷ್ಟು ದೊಡ್ಡ ಚುನಾವಣೆ, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅನಭಿಷಿಕ್ತ ನಾಯಕ 2 ತಿಂಗಳು ಆಬ್ಸೆಂಟ್ ಆಗ್ತಾರೆ, ಬರೋದೇ ಇಲ್ಲ ಅಥವಾ ಇಂಡಿಯಾದಲ್ಲಿ ಇರೋದೇ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಯಾವ್ಯಾವ ರೀತಿ ವ್ಯಾಖ್ಯಾನ ಮಾಡಬೇಕು ನಮಗಂತೂ ಗೊತ್ತಾಗ್ತಾ ಇಲ್ಲ. ಅದರ ಅರ್ಥ ರಾಹುಲ್ ಗಾಂಧಿ ಈ ಚುನಾವಣೆನ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಈ ಚುನಾವಣೆಯಲ್ಲಿ ನಮಗೆ ಗೆಲ್ಲುವು ಸಿಗೋಲ್ಲ, ಬೇಡ. ಯಾಕೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿಗೆ ಬಿಹಾರದ ಕಾಂಗ್ರೆಸ್ ಅವ್ರ ಮೇಲೂ ಕೋಪ ಇದೆ, ಹೋಗಿ ಸರೆಂಡರ್ ಆಗಿಬಿಟ್ಟಿದ್ದಾರೆ RJDಗೆ ಅಂತೇಳಿ. ಈಗ ರಾಹುಲ್ ಗಾಂಧಿ ಕಾಯ್ತಾ ಇರೋದು ಏನಂತ ಹೇಳಿದ್ರೆ ಈ ಚುನಾವಣೆ ಹೋಯಿತು, ಆದರೆ ಈ ಲಾಲು ಕುಟುಂಬದ ಮೇಲೆ ಲ್ಯಾಂಡ್ ಫಾರ್ ಜಾಬ್ ಕೇಸಲ್ಲಿ ಚಾರ್ಜ್ ಶೀಟ್ ಆಗಿದೆ, ನ್ಯಾಯಾಲಯ ಕಾಗ್ನಿಸೆನ್ಸ್ ತಗೊಂಡಿದೆ. ಅದರ ಅರ್ಥ ಏನು ಅಂತ ಹೇಳಿದರೆ ಇನ್ನು ಕೆಲವೇ ದಿನದಲ್ಲಿ ಇಡೀ ಲಾಲು ಪ್ರಸಾದ್ ಯಾದವ್ ಫ್ಯಾಮಿಲಿ, ಲಾಲು ಪ್ರಸಾದ್ ಯಾದವ್, ಅವರ ಹೆಂಡತಿ ರಾಬ್ಡಿ ದೇವಿ, ತೇಜಸ್ವಿ ಯಾದವ್, ಅವರ ಸಿಸ್ಟರು ಮೀಸಾ, ಎಲ್ಲರೂ ಕೂಡ ಇಡೀ ಕುಟುಂಬ ಜೈಲಿಗೆ ಹೋಗುತ್ತೆ. ಇದು ರಾಹುಲ್ ಗಾಂಧಿ ಕಾಯ್ತಾ ಇರೋದು. ಇನ್ನು ಲಾಲು ಪ್ರಸಾದ್ ಯಾದವ್ ಪಾಟೀಲ್ ಹೆಂಗಿದೆ ಅಂತ ಹೇಳಿದರೆ ಅವ್ರ ಕುಟುಂಬ ಬಿಟ್ಟು ಬೇರೆ ಯಾವ ಲೀಡರ್ನೂ ಬೆಳೆಸೇ ಇಲ್ಲ ಅವರು. ಒಂದ್ಸರಿ ಕುಟುಂಬ ಒಳಗಡೆ ಹೋಯ್ತು ಅಂದರೆ ಮುಗೀತು, ಇಡೀ ಪಾರ್ಟಿನೇ ಜೈಲೊಳಗಡೆ ಹೋದಂಗೆ. ನೋ ಅದರ್ ಲೀಡರ್. ಫ್ಯಾಮಿಲಿಯಲ್ಲೇ ಬೇರೆಯವ್ರನ್ನ ಬೆಳೆಸಲಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ರಾಹುಲ್ ಗಾಂಧಿ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ಒಂದು ಸರಿ ಲಾಲು ಕುಟುಂಬ ಪೂರ್ತಿ ಜೈಲೊಳಗಡೆ ಹೊರಟೋದ್ರೆ ಏನು ಯಾದವ್ ಓಟಿದೆ ಮತ್ತು ಮುಸ್ಲಿಂ ಓಟಿದೆ, ಇವರ ಮಹಾಗಠಬಂಧನ ಕೋರ್ ವೋಟ್ ಬ್ಯಾಂಕ್ ಏನಿದೆ, ಇವರಿಗೆ ಬೇರೆ ಆಲ್ಟರ್ನೇಟ್ ಇರಲ್ಲ, ಕಾಂಗ್ರೆಸ್ಸಿಗೆ ಬರ್ತಾರೆ ಇವರು. ಕಾಂಗ್ರೆಸ್ನ ಮತ್ತೆ ದೊಡ್ಡ ಮಟ್ಟದಲ್ಲಿ ಕಟ್ಬೋದು, RJDನ ಮುಗಿಸ್ಬೋದು. ಇದನ್ನು ಕಾಯ್ಕೊಂಡು ರಾಹುಲ್ ಮಹಾಶಯರು ಕೂತಿದ್ರೆ ತೇಜಸ್ವಿ ಯಾದವ್ ಎಲ್ಲಿವರೆಗೂ ಕಾಂಗ್ರೆಸ್ಗೆ, ಯಾಕೆಂತೇಳಿ ಇಬ್ರಿಗೂ ಒಂದೇ ವೋಟ್ ಬ್ಯಾಂಕ್. ನಾನು ಆಗಲೇ ಹೇಳಿದೆ, ಯಾದವ್ ಮತ್ತು ಮುಸ್ಲಿಂ ವೋಟ್ ಬ್ಯಾಂಕ್ ಏನೇ ಕಾಂಗ್ರೆಸ್ ಹಿಂದೆ ಇರ್ತಕ್ಕಂಥದ್ದು ಕೂಡ. ಇದು ಏನಾದರೂ ಚಿಗುರೋಗಿ ಬಿಟ್ಬಿಟ್ರೆ, ನಾಳೆ ಏನಾದರೂ ಇವೆಂಚುಯಾಲಿಟಿ ಆದರೆ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಆಬ್ಸೆನ್ಸಲ್ಲಿ ಕಾಂಗ್ರೆಸ್ ಬೆಳೆದು ಬಿಡುತ್ತೆ, ನಮ್ಗೆ ಆಲ್ಟರ್ನೇಟಿವ್ ಆಗಿ ಬೆಳೆದು ಬಿಡುತ್ತೆ. ಹಾಗಾಗಿ ಈ ಚುನಾವಣೆ ನಾವು ಸೋತರೂ ಪರವಾಗಿಲ್ಲ, ಕಾಂಗ್ರೆಸ್ಸನ್ನು ಮಟ್ಟ ಹಾಕಬೇಕು. ಈ ಚುನಾವಣೆಲಾಗ್ಲೂ ಬರೋ ದಿವಸ ಅಂತ ಮಟ್ಟ ಹಾಕಲೇಬೇಕು. ಎಲ್ಲಿವರೆಗೂ ಕಾಂಗ್ರೆಸ್ ಮಟ್ಟ ಹಾಕಲ್ಲ ಅಲ್ಲಿವರೆಗೂ ಇವರು ನಮ್ಮ ಮಗ್ಗುಳ ಮುಳ್ಳು ಅಂತೇಳಿ ತೇಜಸ್ವಿ ಯಾದವ್ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಚುನಾವಣೆ ಎಷ್ಟು ರೋಚಕ ಆಗಿರುತ್ತೆ ಅಂತ ಹೇಳಿದ್ರೆ, ನವೆಂಬರ್ 14 ಆದಮೇಲೆ, ಅಂದರೆ ಬಿಹಾರ್ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಇವರ ಬಾಯಲ್ಲಿ ಯಾವ್ಯಾವ ಪದಗಳು ಬರ್ತವೆ ಒಬ್ಬೊಬ್ಬರ ಬಗ್ಗೆ ಅನ್ನೋದನ್ನು ತುಂಬ ಇಂಟ್ರೆಸ್ಟಿಂಗಾಗಿ ಗಮನಿಸಬೇಕಾಗತ್ತೆ. ನೋಡಿ, ಇದೇ ಪರಿಸ್ಥಿತಿ ಕಳೆದ ಚುನಾವಣೆಯಲ್ಲಿ ಒಂದು ಸ್ವಲ್ಪ NDAನಲ್ಲಿತ್ತು. ಆದರೆ ಇವತ್ತೇನಾಗಿದೆ, BJPಗೂ ಕೂಡ ಗ್ರೌಂಡ್ ರಿಯಾಲಿಟಿ ಅರ್ಥ ಆಗಿದೆ. ಅದು ಏನಂದರೆ ನಿತೀಶ್ ಯಾದವ್ ಇಸ್ ಎ ಫೋರ್ಸ್ ಟು ರೆಕನ್ ವಿತ್. ಅದೊಂದು ದೊಡ್ಡ ಶಕ್ತಿ. ಏನು EBC ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ವೋಟ್ಗಳೇನಿದೆ ಈಗಲೂ ಕೂಡ ನಿತೀಶ್ ಜೊತೆ ಇದೆ. ನಿತೀಶ್ ಅವ್ರನ್ನ ಬಿಟ್ಟು ರಾಜಕಾರಣ ಮಾಡೋಕ್ಕಾಗಲ್ಲ ಅಂತೇಳಿ BJP ಗೊತ್ತಾಗಿದೆ. ಇದು ವಾಸ್ತವ ಸತ್ಯ. ಅದೇ ರೀತಿ ನಿತೀಶ್ ಅವ್ರಿಗೂ ಅಷ್ಟೇ BJP ಬಿಟ್ಟು ಬಿಹಾರಲ್ಲಿ ರಾಜಕಾರಣ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ನಿತೀಶ್ಗೂ ಕೂಡ ಅರ್ಥ ಆಗಿದೆ. ಇವಿಬ್ಬರ ಜೊತೆಗೆ ಚಿರಾಗ್ ಪಾಸ್ವಾನ್ಗೂ ಕೂಡ ತಾನು ಇವರ ಜೊತೆ ಹೋದರೆ ಮಾತ್ರ ನನ್ನ ಅಸ್ತಿತ್ವ ಉಳಿಯುತ್ತೆ, ನಾನು ಬೆಳಿತೀನಿ, ಮೋದಿಯವ್ರನ್ನ ಎದುರಾಕೊಂಡು ಹೋದರೆ ನನ್ನ ಅಸ್ತಿತ್ವನೇ ಇರೋದಿಲ್ಲ ಅಂತ ಹೇಳ್ತಕ್ಕಂಥ ಕಟು ಸತ್ಯ ಕೂಡ ಚಿರಾಗ್ ಪಾಸ್ವಾನ್ಗೆ ಅರ್ಥ ಆಗಿದೆ, ಮಾಂಜಿಗೆ ಅರ್ಥ ಆಗಿದೆ, ಅದೇ ರೀತಿ ಕುಶ್ವಾಹ ಕೂಡ ಅರ್ಥ ಆಗಿದೆ. ನೋಡಿ, ಕುಶ್ವಾಹ ಲಾಸ್ಟ್ ಟೈಮು ಮಹಾಗಠಬಂಧನಲ್ಲಿದ್ದರು, ಒಂದ್ಸರಿ ಆ ಕಡೆ ಒಂದ್ಸರಿ ಈ ಕಡೆ ಹೋಗ್ತಾರೆ. ಆದರೆ ಭಾಳ ವರ್ಷಗಳಿಂದ ಈಗ NDA ಜೊತೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇತ್ತೀಚೆಗೆ ಅವ್ರಿಗೂ ಕೂಡ ವಾಸ್ತವಿಕತೆ ಕಟುಸತ್ವ ಅರ್ಥ ಆಗಿದೆ. ಹಾಗಾಗಿ ಇಡೀ NDA ಒಬ್ಬರನ್ನೊಬ್ಬರ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರಿಗೆ ಪೂರಕವಾಗಿ ಒಟ್ಟಿಗೆ ನಿಂತ್ಕೊಂಡಿದ್ರೆ ಅದೇ ಶಕ್ತಿ ಏನು ಈ ಮಹಾಗಠಬಂಧನಲ್ಲಿ ಅವರ ವೀಕ್ನೆಸ್ ಆಗಿ ಪರಿಣಮಿಸ್ಬಿಟ್ಟಿದೆ. ಇದರ ಮಧ್ಯೆ ಕಂಪ್ಲೀಟ್ ಕನ್ಫ್ಯೂಷನ್ ಇರೋರು ಮುಸ್ಲಿಂ ಮತದಾರರು. ಏನು ಮಾಡಬೇಕು ಅನ್ನೋದು ಅರ್ಥ ಆಗ್ತಿಲ್ಲ, ಹೇಗೆ BJPನ ಸೋಲಿಸಬೇಕು. ಹಾಗಾಗಿ ಈ ಡಿವಿಷನ್ ಕಳೆದ ಬಾರಿನೂ ಇದ್ದಾಗ ಸೀಮಾಂಚಲ ಪ್ರದೇಶದಲ್ಲಿ ಅವರು OWICಯ AIMUMನ ಸಪೋರ್ಟ್ ಮಾಡಿದರು. 5 ಜನ ಗೆದ್ದಿದ್ರಲ್ಲಿ, 5 ಜನ ಗೆದ್ದಿದ್ದಷ್ಟೇ ಅಲ್ಲ, OWIC ಕಡೆಯಿಂದ ಹಲವಾರು ಕ್ಷೇತ್ರಗಳಲ್ಲಿ RJD ಕಾಂಗ್ರೆಸ್ ಸೋಲೋದಕ್ಕೆ OWIC ಪಕ್ಷ ಕಾರಣ ಆಗಿತ್ತು. ಈ ಸರಿನೂ ಕೂಡ ಅಬ್ಬರ ಇಡ್ತಾವ್ರು ಆಗಲೇ ಬಿಹಾರಲ್ಲಿ ಹೋಗಿ ಆ ಭಾಗದಲ್ಲೆಲ್ಲನೂ ಕ್ಯಾಂಡಿಡೇಟ್ಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. OWIC ಬಂದು ಕೇಳಿಕೊಂಡ್ರು, ನಮ್ಮನ್ನು ಸೇರಿಸ್ಕೊಳ್ಳಿ ನಿಮ್ಮ ಜೊತೆಗೆ ಅಂತೇಳಿ RJDನೋ ಮತ್ತು ಕಾಂಗ್ರೆಸ್ನು. ಇವರು ದುರಾಂಕಾರ ಸೇರಿಸಲಿಲ್ಲ, ದೂರ ಹಾಕಿದ್ರು. ಈಗ ಅವರು ತೊಡೆ ತಟ್ಕೊಂಡು ನಿಂತಿದ್ದಾರೆ. ಇವೆಲ್ಲ ವಿದ್ಯಮಾನ ನೋಡಿದ್ರೆ, ನಾನು ಕಳೆದ ಎಪಿಸೋಡಲ್ಲೇ ಹೇಳ್ತಿದ್ದೆ, ಬಿಹಾರದ ಚುನಾವಣೆ ರಿಸಲ್ಟು ಕಟ್ಟಿಟ ಬುತ್ತಿಯದು NDAಗೆ. 170ಕ್ಕಿಂತ ಹೆಚ್ಚು ಸೀಟು ಗೆದ್ದೇ ಗೆಲ್ಲುತ್ತೆ, ಮತ್ತೊಮ್ಮೆ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ. ಕಾಂಗ್ರೆಸ್ಸು ಇರುತ್ತಾ ಇಲ್ವೋ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ. ಸಿಂಗಲ್ ಡಿಜಿಟ್ ಇಳಿಯುತ್ತೆ ರೀ, 10ಕ್ಕಿಂತ ಕಡಿಮೆ ಆಗುತ್ತೆ.
ಇನ್ನು ತೇಜಸ್ವಿ ಯಾದವ್ಗೂ 25-30ಕ್ಕಿಂತ ಹೆಚ್ಚು ಬರಲ್ವೇನೋ ಅನಿಸ್ಬಿಟ್ಟಿದೆ. ನೋಡೋಣ ಹೇಗಿರುತ್ತೆ ಈ ಚುನಾವಣೆ ಅಂತೇಳಿ. ನಮಸ್ಕಾರ.